94ರಲ್ಲಿ ಮುಧೋಳ ಪ್ರತಿನಿಧಿ ಆದಮೇಲೆ ಅಂದಿನಿಂದ ಇಂದಿನವರೆಗೂ ರೈತರಿಗೆ ಬೆಂಬಲ ಮಾಡ್ಕೊಂಡು ಒಂದೇ ಫ್ಯಾಕ್ಟ್ರಿ ಇತ್ತು ಶಮೀರ್ವಾಡಿ. ಆ ಕಾಲದಲ್ಲೂ ಕೂಡ ರೈತರಿಗೆ ಬೆಂಬಲ ಮಾಡಿದ್ರು. 5 ರೂಪಾಯಿ 3 ರೂಪಾಯಿ ಹೆಚ್ಚು ಮಾಡಲಿಕ್ಕೆ ಅವ್ರ ಜೋಡಿ ಹೋರಾಟ ಮಾಡಿದ್ರು. ರೈತರಿಗೆ ಫ್ಯಾಕ್ಟ್ರಿಯವ್ರ ಕಡೆಯಿಂದ 5 ರೂಪಾಯಿ ಹೆಚ್ಚಿತ್ತು. ಆದರೆ ಯಾವತ್ತೂ ಕೂಡ ರೈತರ ಮೇಲೆ ಪೊಲೀಸರಿಂದಾಗಲಿ ಬೇರೆಯವರಿಂದಾಗಲಿ ಹಲ್ಲೆ ಮಾಡಲಿಕ್ಕೆ ಕೊಟ್ಟಿಲ್ಲ. ಒಂದೇ ಒಂದು FIR ಮಾಡಿಸ್ಲಿಕ್ಕೆ ಕೊಟ್ಟಿಲ್ಲ. ರೈತರನ್ನ ನಾನು ಅಂಗೈಯೊಳಗೆ ಹಿಡಿದಿದ್ದೆ. 30 ವರ್ಷ ರೈತರನ್ನ ಅಂಗೈಯೊಳಗೆ ಹಿಡಿದಿದ್ದೆ. ಇವತ್ತು ಕಷ್ಟಪಟ್ಟು ರೈತರು ಬೆಳೆದಂಥ ಕಬ್ಬಿಗೆ ಯೋಗ್ಯ ಬೆಲೆ ಕೊಡ್ರಿ ಅಂತ ಹೋರಾಟ ಮಾಡಿದರು. ಅವ್ರನ್ನ ಜೈಲಿಗೆ ಹಾಕ್ತಾರಂದ್ರೆ ಇದು ಸರ್ಕಾರ ಬ್ರಿಟಿಷರು ಕೂಡ ಇಂಥ ಕೆಟ್ಟ ಕೆಲಸ ಮಾಡಿಲ್ಲ. ಇದೊಂದು ದುಷ್ಟ ಸರ್ಕಾರ. ಜಿಲ್ಲಾ ಉಸ್ತುವಾರಿ ಮಂತ್ರಿದೇನು ಕೆಲಸ? ನೀವು ಇದ್ದರೆ ಅವತ್ತೂ ನಾನು ಇದ್ದಾಗ ಎಂದಾದರೂ ರೈತರ ಮೇಲೆ ಒಂದು ಕೇಸ್ ಮಾಡಲಿಕ್ಕೆ ಕೊಟ್ಟನೆ. ಒಂದು ಕೇಸ್ ಫ್ಯಾಕ್ಟ್ರಿಯವ್ರ ಪರವಾಗಿ ನಿಂತಿಲ್ಲ ಯಾವತ್ತು. ಆದರೆ ಫ್ಯಾಕ್ಟ್ರಿನೂ ಉಳಿಬೇಕು, ರೈತರು ಬದುಕಬೇಕು ಅಂತಕ್ಕಂಥ ನೀತಿಯೊಂದಿಗೆ ಫ್ಯಾಕ್ಟ್ರಿ ಮತ್ತು ರೈತರ ಮಧ್ಯೆ ಸೇತುವೆ ಆಗಿ ಕೆಲಸ ಮಾಡಿದೆ. ಅವ್ರನ್ನ ಕೂಡಿಸುವಂಥ ಪ್ರಯತ್ನ ಮಾಡಿದೆ, ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನ ಮಾಡಿದೆ. ಇವತ್ತು ರೈತರ ಪಾಲಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇಲ್ಲ, ಸರ್ಕಾರನೂ ಇಲ್ಲ. ಅವ್ರನ್ನ ಹೋರಾಟ ಮಾಡಿದಂಥ ರೈತರ ಮಕ್ಕಳನ್ನ ಒಯ್ದು ಜೈಲಿಗೆ ಹಾಕೋದು ಎಂಥ ನೀತಿ? ಕೇಳಿದ್ರೆ ಕಬ್ಬಿಗೆ ಬೆಂಕಿ ಹಚ್ಚಾರ, ಡಾಕ್ಟ್ರಿಗೆ ಬೆಂಕಿ ಹಚ್ಚಾರ. ಹಾಗಾದ್ರೆ ನಿಮಗೆ ಆಡಳಿತ ಮಾಡಲಿಕ್ಕೆ ಆಗಲಿಲ್ಲ. ನಾವಿದ್ದಾಗ ರೈತ ಸಂಘಟನೆಗಳು 10-20 ಸಾವಿರ ಬರ್ತಿದ್ದರು. ಒಬ್ಬರಿಗೂ ಒಂದು ಇದು ಮಾಡಲಿಕ್ಕೆ ಬಿಡ್ತಿದ್ದಿಲ್ಲ ನಾವು. ಅವರು ತಡೆಗಟ್ಟಬೇಕು. ತಡೆಗಟ್ಟರಲ್ಲಿ ವಿಫಲರಾಗಿದ್ದಾರೆ ಅಂದರೆ ರಾಜೀನಾಮೆ. ನಿಮಗೆ ಎಚ್ಚರಿಕೆ ಬೇಡ. ರೈತ ಹೋರಾಟ ಅಂದರೆ ಉಗ್ರವಾಗಿರ್ತದೆ, ಅವರು ಪ್ರತಿಭಟನೆ ಮಾಡ್ತಾರೆ ಉಗ್ರವಾಗಿ ಅಂತೇಳಿ. ನೀವು ಬಂದೋಬಸ್ತ್ ಮಾಡಲಿಕ್ಕೆ ಯಾಕಾಗಲಿ? ನಾವಿದ್ದಾಗ ಯಾಕೆ ಫ್ಯಾಕ್ಟ್ರಿ ಒಳಗೆ 30 ವರ್ಷ ಯಾರು ಒಳಗೆ ಹೋಗಲಿಲ್ಲ, ಯಾರು ಬೆಂಕಿ ಹಚ್ಚಲಿಲ್ಲ. ಅವ್ರು ಎಲ್ಲರ ಯಾರ್ದಾರ ಫ್ಯಾಕ್ಟ್ರಿಯವ್ರಿಗೆ ಹೋಗ್ತೀವಿ, ಫ್ಯಾಕ್ಟ್ರಿ ಮಾಲೀಕರ ಮನೆಗೆ ಹೋಗ್ತೀವಿ ಅಂದ್ರೆ ತಡೆದು ಬಿಟ್ಟಿವಿ. ನಾವು ಹೋಗ್ಲಿಕ್ಕೆ ಕೊಟ್ಟಿಲ್ಲ. ಅದನ್ನು ಮಾಡೋದ್ರಲ್ಲಿ ಸಂಪೂರ್ಣ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ವಿಫಲಾಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಅದಕ್ಕೆ ಹೊಣೆಗಾರ. ಮಾಡ್ಲಿಕ್ಕಾಗಲಿಲ್ಲ. 2 ತಿಂಗಳ ಮುಂಚೆನೇ ಶುರು ಮಾಡಬೇಕು. ನೀವು ನೋಡಿದ್ರಿ, ನಾನು ಅಧಿಕಾರಿಗಳಿಗೆ ಹಚ್ಚಿ ಮೀಟಿಂಗ್ ಮಾಡಿಸ್ತಿದ್ದೆ. ಅವಶ್ಯವಿದ್ರೆ ನಾನೇ ಬಂದು ಕೂತು ಮೀಟಿಂಗ್ ಮಾಡ್ತಿದ್ದೆ. ರೈತರದ್ದು ಮತ್ತು ಫ್ಯಾಕ್ಟ್ರಿಗಳ ಎದರ ಬದರ ಕುಂದರ್ಸ್ತಿದ್ವಿ. ನಾವು ಇದೇ ಸಂಘರ್ಷ ತಪ್ಪಿಸೋ ಸಲುವಾಗಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ನಾನೇ ಒಂದು ಅವ್ರಿಗೆಲ್ಲ ಹೇಳಿ ಮಾಡಿ ಇಡೀ ಕ್ಯಾಬಿನೆಟಿಗೆ ಕನ್ವಿನ್ಸ್ ಮಾಡಿ SFP ಕಾನೂನು ಜಾರಿಗೆ ತಂದಿದ್ವಿ. SFP ಕಾನೂನು ಜಾರಿಗೆ ತರೋ ಉದ್ದೇಶ ಏನಂದರೆ ರೈತರು ಒಂದು ಕಡೆ, ಫ್ಯಾಕ್ಟ್ರಿಯವರು ಒಂದು ಕಡೆ ಎದರ ಬದರ ಕೂತು ಮಾತಾಡಿ ಕಬ್ಬು ಮಾರಾಮ, ಕಬ್ಬು ಖರೀದಿ ಮಾಡ, ರೇಟ್ ಫಿಕ್ಸ್ ಮಾಡ್ಕೊಳ್ಳುವಂಗೆ ಮಾಡಿದ್ವಿ ನಾವು. ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಅದನ್ನ ಯಾಕೆ ತೆಗೆದ್ರಿ? ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಬೇಕಲ್ಲ ಅದ್ರ ಜ್ಞಾನ. ಯಾಕೆ SFP ಕಾನೂನು ಕೈ ಬಿಟ್ಟು ಅದನ್ನು ಜಾರಿಗೆ ತೊಗೊಂಬರ್ರಿ. ಯಾವುದೂ ಜಗಳ ಆಗೋದಿಲ್ಲ. ರೈತರು ಮಾರಾಮ ಮತ್ತು ಖರೀದಿ ಮಾಡೋ ಎದರ ಬದರ ಕೂತು ಮಾಡ್ತಾರೆ ವ್ಯವಹಾರ. ಅದನ್ನೇ ನಾವು ವ್ಯವಸ್ಥೆ ಮಾಡ್ತಿದ್ದೇವೆ. ಅದರ ಕಮಿಟಿ ಒಳಗೆ ರೈತ ಪ್ರತಿನಿಧಿಗಳು ಮತ್ತು ಕಬ್ಬು ಬೆಳೆಗಾರರ ಪ್ರತಿನಿಧಿ, ಫ್ಯಾಕ್ಟ್ರಿ ಮಾಲೀಕರು, ಸರ್ಕಾರ 3 ಮಂದಿ ರೌಂಡ್ ಟೇಬಲ್ ಕೂತು ಮಾಡ್ತೀವಿ ಎದರ ಬದರ. ಅದನ್ನೇ ಯಾಕೆ ಬಂದ್ ಮಾಡಿಸಿದ್ರು? ಏನು ದುರುದ್ದೇಶ? ಫ್ಯಾಕ್ಟ್ರಿ ಮಾಲೀಕರೆಲ್ಲರೂ ಕೈ ಬೆಚ್ಚಗೆ ಮಾಡಿದ್ರು ನಿಮಗೆ. ಅದನ್ನು ನಿಲ್ಲಿಸ್ಬೇಕಾದ್ರೆ ನಾನು ಕೇಳ್ತೀನಿ, ನೀವು ಸರ್ಕಾರ ಕೈ ಬೆಚ್ಚಗೆ ಮಾಡಿದ್ರೆ ಅವ್ರು ಮುಲಾಜಿನಾಗಿದ್ದೀರ. ಅದಕ್ಕೆ ನಾನು ಭಾಳ ನೋವಿನಲ್ಲಿದ್ದೀನಿ. ಅವತ್ತು ಕಣ್ಣೀರು ಹಾಕಿದ್ದೆ. 30 ವರ್ಷ ರೈತರನ್ನ ಕೈಯೊಳಗೆ ಹಿಡ್ದವ ಕಣ್ಣೀರು ಹಾಕ್ಬೇಕು. ನಮ್ಮ ಸರ್ಕಾರದಾಗ ನಾನೇ ನೀರಾವರಿ ಮಂತ್ರಿ ಇದ್ದಾಗ 24 ಲಕ್ಷ ರೂಪಾಯಿ ಮಾಡಿದೆ. ಒಳಗಡೆ ಆಗ್ತಕ್ಕಂಥ ಜಮೀನಿಗೂ ಮತ್ತು ಕೆನಾಲ್ ನೆಟ್ವರ್ಕಿಗೆ ಹೋಗ್ತಕ್ಕಂಥದ್ದು, RCಗಳಿಗೆ ಹೋಗ್ತಾ ಎಲ್ಲರಿಗೂ ಒಂದೇ ರೇಟ್ ಕೊಟ್ಟು. ಈಗ 3 ರೇಟ್ಗಳನ್ನ ಮಾಡಿದ್ದಾರೆ. ಕೆನಾಲ್ಗೆ ಹೋಗೋದಕ್ಕೆ ಅತ್ಯಂತ ಕಡಿಮೆ, RCಗಳಿಗೆ ಹೋಗೋದು ಅತ್ಯಂತ ಕಡಿಮೆ. ಬರೀ ಮುಳುಗಡೆ ಆಗ್ತಕ್ಕಂಥದ್ದಕ್ಕಂದ್ರೆ ಮುಳುಗಡೆ ಆಗ್ತಕ್ಕಂಥದ್ದು ಭಾಳ ಉಳಿದಿಲ್ಲ. ಈಗ ನಮ್ಮ ಸರ್ಕಾರದಾಗ ಪೇಮೆಂಟ್ ಆಗಿದ್ದಾವೆ. 30,000 ಎಕರೆಗಿಂತಲೂ ಹೆಚ್ಚು ಪೇಮೆಂಟ್ಗಳಾಗಿದೆ. 1,34,000ದಲ್ಲಿ 1,04,000 ಅಷ್ಟೇ ಉಳಿದಿತ್ತು ನಮ್ಮ ಸರ್ಕಾರ ಹೋದ ದಿವಸ. ಮತ್ತು SLO ಅಕೌಂಟ್ನಾಗ 2,000 ಕೋಟಿ ಇಟ್ಟಿದ್ದೀವಿ ನಾವು.
ಅದನ್ನು ವಾಪಸ್ ತೊಗೊಂಡ್ರಿ ಸರ್ಕಾರ ಬಂದಮೇಲೆ. ಅನೇಕರು ಕನ್ಸೆಂಟ್ ಕೊಟ್ಟಿದ್ದಾರೆ, ಕೋರ್ಟಿಗೆ ಅಲಿತಾ ಇದ್ದಾರೆ. ಅದಕ್ಕೆ ಬರೀ ನಾವು ರೇಟ್ ಫಿಕ್ಸ್ ಮಾಡಿದೀವತ್ತ ಶೋ ಮಾಡಿದ್ರೆ ನಡೆಯೋದಿಲ್ಲ. ಅನುದಾನ ಕೊಡಬೇಕು, ಕೂಡಲೇ ಒಂದು 25,000 ಕೋಟಿ ಆದ್ರೂ ಬಿಡುಗಡೆ ಮಾಡಬೇಕು ಮುಳುಗಡೆ ಸಂತ್ರಸ್ತರಿಗೆ ಪೇಮೆಂಟ್ ಮಾಡಲಿಕ್ಕೆ. ಭೂಮಿ ಮತ್ತು ಕಟ್ಟಡಗಳಿಗೆ ಮುಳುಗಡೆ ಆಗ್ತಕ್ಕಂಥ ಪೇಮೆಂಟ್ ಮಾಡಬೇಕು. ಯಾಕಂದರೆ ನಾವು ಇನ್ನೂ 15 ಲಕ್ಷ ಎಕರೆ ನೀರಾವರಿ ಮಾಡಬೇಕಾಗಿ ನಾಳೆನೇ ಕೋರ್ಟ್ ಡಿಸಿಷನ್ ಕೊಟ್ಬಿಡ್ತು ಅಂದ್ರೆ ನಾಡ್ದನ್ನು ನಾವು ಡ್ಯಾಮ್ನಲ್ಲಿ ನೀರು ನಿಲ್ಲಿಸ್ಬೇಕಾಗ್ತದೆ. ಯಾಕಂದ್ರೆ ಡ್ಯಾಮ್ ಕಟ್ಟಿಬಿಟ್ಟೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರಿಗೆ ಪೇಮೆಂಟಿಗಾಗಿ ಭೂಮಿ ಮತ್ತು ಕಟ್ಟಡಕ್ಕೆ, ಅದರ ಜೊತೆಯಲ್ಲಿ 40 ಲಕ್ಷ ಎಲ್ಲರಿಗೂ ಕೊಡಬೇಕು. ಕೆನಾಲ್ ಹೋಗೋರಿಗೂ ಕೊಡಬೇಕು ಮತ್ತು RCಗಳನ್ನ ಮಾಡ್ತಕ್ಕಂಥದ್ದಕ್ಕೂ ಕೂಡ 3 ರೇಟ್ ಮಾಡ್ತಕ್ಕಂಥದ್ದು ಅನ್ಯಾಯ. ನಮ್ಮ ಜಿಲ್ಲೆನಲ್ಲಿ ಈ ಪ್ರದೇಶದಲ್ಲಿ ಬರ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ 40 ಲಕ್ಷದ ಪೇಮೆಂಟಿಗೆ ಅರ್ಹರಿದ್ದಾರೆ ರೈತರು, ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.